ಈಚಲಕರಂಜಿಯಿಂದ ಕೇವಲ 15 ಕಿಲೋಮೀಟರ್ ಅಂತರದಲ್ಲಿರುವ ಶಿರೋಳ ತಾಲೂಕಿನ ಊದಗಾಂವ್ ಗ್ರಾಮದ ಬಳಿ ಸಾಂಗ್ಲಿ ಕೊಲ್ಹಾಪುರ ಮಹಾಮಾರ್ಗದಲ್ಲಿರುವಂತಹ ಕೃಷ್ಣಾ ನದಿಯ ಹಳೆ ಸೇತುವೆಯಿಂದ ಕಾರು ಮುಗುಚಿ ಬಿದ್ದ ಕಾರಣ ಬುಧವಾರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ಸದರಿ ಅಪಘಾತದಲ್ಲಿ ಸಾಂಗ್ಲಿ ಪಟ್ಟಣದ ಪತಿ ಪತ್ನಿ ಸೇರಿ ಅಪಘಾತದಲ್ಲಿ ಸಾಂಗ್ಲಿ ಪಟ್ಟಣದ ಮಾರುತಿ ರೋಡ್ನಲ್ಲಿ ವಾಸಿಸುತ್ತಿರುವಂತಹ ಪತಿ ಪ್ರಸಾದ್ ಬಾಲಚಂದ್ರ ಕೇಡಕರ್ ವಯಸ್ಸು 35 ಮತ್ತು 36 ವಯಸ್ಸಿನ ಪತ್ನಿ ಪ್ರೇರಣಾ ಪ್ರಸಾದ್ ಕೇಡಕರ್ ಮತ್ತು 21 ವರ್ಷದ ವೈಷ್ಣವಿ ಸಂತೋಷ್ ನಾರ್ವೇಕರ್ ಮೃತಪಟ್ಟ ವ್ಯಕ್ತಿಗಳಾಗಿದ್ದು, 7 ವರ್ಷದ ಸಮರ್ಜಿತ್ ಪ್ರಸಾದ್ ಕೇಡಕರ್ ಮತ್ತು 19 ವರ್ಷದ ವರದ ಸಂತೋಷ್ ನಾರ್ವೇಕರ್ ಹಾಗೂ 42 ವರ್ಷದ ಸಾಕ್ಷಿ ಸಂತೋಷ್ ನಾರ್ವೇಕರ್ ಎಂಬುವರು ಗಂಭೀರ ಗಾಯಗೊಂಡಿದ್ದು ಎಲ್ಲರನ್ನ ಸಾಂಗ್ಲಿ ಪಟ್ಟಣದ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಸ್ಥಾನಿಕ ನಾಗರಿಕರು ಹಾಗೂ ಜಯಸಿಂಗಪುರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಗಾಯಗೊಂಡವರನ್ನ ಸಾಂಗ್ಲಿ ಪಟ್ಟಣದ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎಲ್ಲಾ ಮೃತದೇಹಗಳನ್ನು ನದಿಯಿಂದ ಹೊರಗೆ ತೆಗೆಯಲಾಗಿದ್ದು, ಸದರಿ ಸ್ಥಳದಲ್ಲಿ ಈ ಮೊದಲು 3 ಬಾರಿ ಅಪಘಾತಗಳು ಸಂಭವಿಸಿವೆ. ಕೇಡಕರ್ ಹಾಗೂ ನಾರ್ವೇಕರ್ ಬಂಧುಗಳು ಒಂದೇ ವಾಹನದಲ್ಲಿ ತಮ್ಮ ಸಂಬಂಧಿಕರ ವಿವಾಹ ಸಮಾರಂಭಕ್ಕೆ ಕೊಲ್ಹಾಪುರಕ್ಕೆ ತೆರಳಿ ಸಮಾರಂಭ ಮುಗಿಸಿಕೊಂಡು ಸಾಂಗ್ಲಿ ಪಟ್ಟಣಕ್ಕೆ ಹಿಂದಿರುಗುವಾಗ ಊದಗಾಂವ್ ಸಾಂಗಲಿ ರಸ್ತೆಯಲ್ಲಿರುವ ಕೃಷ್ಣಾ ನದಿ ಹಳೆ ಸೇತುವೆ ಮೇಲಿಂದ ಸಾಗಿಸುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿದ್ದರಿಂದ ಸೇತುವೆಯಿಂದ ಸುಮಾರು 100 ಅಡಿಗಳವರೆಗಿನ ಕಂದಕಕ್ಕೆ ಕಾರು ಮುಗುಚಿ ಬಿದ್ದ ಕಾರಣ ಅಪಘಾತ ಸಂಭವಿಸಿದೆ ಎಂದು ಜಯಸಿಂಗಪುರ ಪೊಲೀಸರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.